ದ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಅ ಲಾಂಗ್ ಸೈಟೆಡ್ ಮ್ಯಾನ್ ಇಸ್ 2 meters ಅಂತ ಹೇಳಿದ್ರೇನೋ, ಲಾಂಗ್ ಸೈಟೆಡ್ ಮ್ಯಾನ್ ಅಂತ ಹೇಳಿದ್ರೇನೋ ಅವ್ರು ದೂರದ್ದು ಕಾಣುತ್ತೆ, ಹತ್ರದ್ದು ಕಾಣಲ್ಲ. He wishes to reduce it to 25 centimeter by using a spectacle. What is the power and type of lens used by him? ಓಕೆ, ಏನು ಕೊಟ್ಟಿದ್ದಾರೆ? ನಿಯರ್ ಪಾಯಿಂಟ್ ಕೊಟ್ಟಿದ್ದಾರೆ. ನಿಯರ್ ಪಾಯಿಂಟ್ ಆಫ್ ದಿಸ್ ಲಾಂಗ್ ಸೈಟೆಡ್ ಮ್ಯಾನ್ ಇಸ್ 2 meters. ಪವರು ಮತ್ತು ನೇಚರ್ ಆಫ್ ಲೆನ್ಸು ಹೇಳಬೇಕು ನಾವು. ಸೊ ಇಲ್ಲಿ ನಿಮ್ಮ ಚಿತ್ರ ಇದು. ಸೊ ಈ ವ್ಯಕ್ತಿಗೆ ಈ ಭಾಗ ಕ್ಲಿಯರಾಗಿ ಕಾಣುತ್ತೆ, ಇದು ನಾಟ್ ಕ್ಲಿಯರ್ ಅಲ್ವಾ? ಅವ್ರಿಗೆ ಇಲ್ಲಿರೋ ಆಬ್ಜೆಕ್ಟು ಕ್ಲಿಯರಾಗಿ ಕಾಣಬೇಕು, ಸರಿ ತಾನೆ? ಸೊ ಹೇಗೆ ಮಾಡೋದು ಇದನ್ನು? ಈ ವ್ಯಕ್ತಿಗೆ 2 ಮೀಟ್ರಿಂದ ಇಲ್ಲಿವರೆಗೂ ಎಲ್ಲ ಕ್ಲಿಯರಾಗಿ ಕಾಣ್ತಾ ಇದೆ. ಸೊ ಇಲ್ಲಿರೋ ಆಬ್ಜೆಕ್ಟು ಇಲ್ಲಿ ಬಂತು ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ಅದರ ಇಮೇಜ್ ಇಲ್ಲಿ ಬಂತು ಅಂತ ಹೇಳಿದ್ರೆ ಈ ವ್ಯಕ್ತಿ ಕಾಣುತ್ತೆ. ಸೊ ಇಲ್ಲಿರೋ ಈ ಸಿನಾರಿಯೋಗೆ ಆಬ್ಜೆಕ್ಟ್ ಡಿಸ್ಟೆನ್ಸು ಮತ್ತು ಇಮೇಜ್ ಡಿಸ್ಟೆನ್ಸ್ ಏನು? ಇಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಬಂದು -25 centimeter, ಇಮೇಜ್ ಬಂದು -2 meters, ಇಲ್ಲ ಅಂತ ಹೇಳಿದ್ರೆ -200 centimeter, ಸರಿನಾ? ಸೊ ಇದು ನಿಮ್ಮ ಗಿವನ್ ವರ್ಕಿಂಗ್, ನಾರ್ಮಲ್ ವಾಕಿಂಗ್. 1/f is equal to 1/v minus 1/u. 1/f is equal to 1/v ಏನು ಹುಡುಗರ ಇದರಲ್ಲಿ -200, u ಏನು -25. ಸೊ ಇದು ಕ್ಯಾಲ್ಕುಲೇಷನ್ ಮಾಡೋದು ಸುಲಭ. ನೆಗೆಟಿವ್ ಪಾಸಿಟಿವ್ ಆಗುತ್ತೆ. -1/200 ಬರ್ಕೊಳ್ಳಿ, ಪ್ಲಸ್ 1/25. ಎಲ್ ಸಿ ಎಮ್ ಇಲ್ಲಿ 200, 8 ಅಲ್ವಾ? 400 8 -1 ಪ್ಲಸ್ 8 ಡಿವೈಡ್ ಬೈ 200. ಸೊ 7/200. ಸೊ ಎಫ್ ಇಸ್ ಈಕ್ವಲ್ ಟು 200/7 ಇನ್ ಸೆಂಟಿಮೀಟರ್ಸ್. ಇವಾಗ ನಾವು ಫೋಕಲ್ ಲೆಂತ್ ಕಂಡುಹಿಡಿಬೇಕು, ಪವರ್ ಕಂಡುಹಿಡಿಬೇಕು. ಪವರ್ ಹೇಗೆ ಕಂಡುಹಿಡಿತೀರಾ? 100/f in centimeter. 100 divided by 200/7 ಅಲ್ವಾ? ಸೊ 100 into 7/200. ಸೊ ದಿಸ್ ಇಸ್ 3.5 diopter, ಸರಿ ತಾನೆ? ಪ್ಲಸ್ 3.5. ಪ್ಲಸ್ ಅಂತ ಹೇಳಿದ್ರೆ ಏನೋ ಕಾನ್ಕೇವಾ ಕಾನ್ವೆಕ್ಸಾ? ಸೊ ನೇಚರ್ ಆಫ್ ಲೆನ್ಸ್ ಬಂದು ಹೌದು ಕಾನ್ವೆಕ್ಸ್, ಇಲ್ಲ ಅಂತ ಹೇಳಿದ್ರೆ ಕಾನ್ವರ್ಜಿಂಗ್ ಲೆನ್ಸ್, ಸರಿನಾ? ಸೊ ಯಾವತ್ತಿರೋ ಚಿತ್ರ ಬಿಡಿಸಿ ಮಿರರಲ್ಲಿ ಯಾವ್ದು ಪಾಸಿಟಿವ್ ಯಾವ್ದು ನೆಗೆಟಿವ್ ಅಂತ ಹೇಳಿ ಜ್ಞಾಪಕ ಮಾಡ್ಕೊಳ್ಳಿ. ಈ ಕಡೆ ಏನಿದ್ರು ಪಾಸಿಟಿವ್, ಹಾಗಾಗಿ ಕಾನ್ವೆಕ್ಸ್ ಲೆನ್ಸು ನಿಮ್ಮ ಉತ್ತರ, ಸರಿನಾ? ಸೊ ಇದನ್ನು ಪಾಸ್ ಮಾಡಿ ಬರ್ಕೊಂಬಿಡಿ.